ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವಾಗ ನೀವು ನೋಡ್ತಿರೋ ಹಾಗೆ ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ಬರ್ಫಿ ಮಾಡೋದು ತೋರಿಸಿದ್ದೀನಿ. ತುಂಬಾ ಸುಲಭವಾಗಿ ನೀವು ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲದೆ ಚಟ್ಪಟ್ ಅಂತ ನೀವು ಮಾಡ್ಕೊಳ್ಬೋದು. ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ನೋಡೋಣ. ಹೌದು, ನಾನಿವಾಗ ಕೋಕೋನಟ್ ಬರ್ಫಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಲ್ಲಿ ಇದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ದಪ್ಪ ತಳ ಇರೋಂಥ ಪಾತ್ರೆನ ಬಿಸಿ ಇಟ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ ಡ್ರೈ ಕೋಕೋನಟ್ ಅಂತ ಏನು ಸಿಗುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ಪಷ್ಟು. ಅದ್ರ ಜೊತೆಗೇ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೇ 1 ಗ್ಲಾಸಷ್ಟು ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಸ್ವಲ್ಪ ಉಗುರು ಬೆಚ್ಚಗೆ ಇರೋದನ್ನು ಹಾಕ್ಕೊಳ್ಳಿ. ಹಾಲೇನಿದೆ ಆಲ್ಮೋಸ್ಟ್ ಒಂದು ಅರ್ಧ ಕಪ್ಪಷ್ಟು ಅಂತ ಹೇಳ್ಬೋದು. ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಒಂದು 1/4 kg ಆಗುವಷ್ಟು ಈ ಡ್ರೈ ಕೋಕೋನಟ್ ಇದೆ. 1/4 kgಗಿಂತ ಕಡಿಮೆ ಸಕ್ಕರೆನ ತೊಗೊಂಡಿದ್ದೀನಿ ನಾನಿಲ್ಲಿ. ಸಕ್ಕರೆ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ಇವಾಗ ಇದೇ ಥರ ಮಿಕ್ಸ್ ಮಾಡ್ತಾ ಇದು ಸಕ್ಕರೆ ಏನು ಹಾಕಿದ್ದೀವಿ ನಾವು ಅದು ಕರಗ್ತಾ ಬರುತ್ತೆ. ಈ ಟೈಮ್ನಲ್ಲಿ ಮತ್ತೆ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಸೊ ಹಾಲು ಹಾಕೋದ್ರಿಂದ ಸಕ್ಕರೆ ಕರಗಲಿಕ್ಕೆ ಸುಲಭ ಆಗುತ್ತೆ. ಹಾಗೆ ನಾವು ಮಾಡುವಂಥ ಸ್ವೀಟ್ ಏನಿದೆ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ಈ ಥರ ಮಿಕ್ಸ್ ಮಾಡ್ತಾ ಸಕ್ಕರೆ ಪೂರ್ತಿಯಾಗಿ ಕರಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಇದನ್ನು ಮಾಡಲಿಕ್ಕೆ. ಈ ಥರ ನೀವು ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಆ ಸಕ್ಕರೆ ಎಲ್ಲ ಮತ್ತೆ ಪೂರ್ತಿಯಾಗಿ ಡ್ರೈ ಆಗಬೇಕು. ಈ ಬರ್ಫಿನಲ್ಲಿ ಇದನ್ನು ಮಾಡಲಿಕ್ಕೆ ಪೂರ್ತಿಯಾಗಿ ಡ್ರೈ ಆಗ್ತಾ ಸ್ವಲ್ಪ ಅಂಟು ಕನ್ಸಿಸ್ಟೆನ್ಸಿ ಬರಬೇಕು. ಬರ್ಫಿ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಈ ಥರ ತಗೊಂಡು ಈ ಥರ ಉಂಡೆ ಕಟ್ಟಿ ನೋಡಿದಾಗ ಚೆನ್ನಾಗಿ ಉಂಡೆ ಆಗಬೇಕದು. ಇವಾಗ ನೋಡಿ ಆಗ್ತಾಯಿಲ್ಲ ಚೆನ್ನಾಗಿ. ಇನ್ನೂ ಸ್ವಲ್ಪ ಡ್ರೈ ಬರಬೇಕಿದು. ಸಕ್ಕರೆ ಏನು ಹಾಕಿರ್ತೀವಿ ಸಕ್ಕರೆ ಕರಗಿ ನೀರಾಗಿರುತ್ತೆ. ಆ ನೀರಿನ ಅಂಶ ಎಲ್ಲ ಹೋಗಬೇಕಿಲ್ಲಿ, ಸುಂಡಬೇಕು. ಆ ನೀರಿನ ಅಂಶ ಹೋಗೋವರೆಗೂ ಈ ಥರ ನೀವು ಹುರಿತಾನೇ ಇರಬೇಕು ಇದನ್ನು. ಸೊ ಹುರಿತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಅಂದರೆ ನಿಮಗೆ ಪಾಕ ಅದರಲ್ಲೇ ಪಾಕ ಆಗಿಬಿಡುತ್ತದು. ಇದು ಚೆನ್ನಾಗಿ ಹುರಿತಾ ಇರಲಿ. ಅಷ್ಟರೊಳಗೆ ನಾನಿಲ್ಲಿ ಒಂದು ಟ್ರೇಗೆ ತುಪ್ಪವನ್ನು ಹಾಕ್ಕೊಂಡು ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಆವಾಗ ತಕ್ಷಣವೇ ನಾವು ಹಾಕ್ಕೊಂಡು ಬರ್ಫಿನ ಸೆಟ್ ಮಾಡ್ಕೊಳ್ಬೋದು. ಈ ಸ್ಟೆಪ್ಪನ್ನು ಮೊದಲೇ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಇವಾಗ ನೋಡ್ತಿರ್ಬೋದು ಹುರಿತಾ ಸ್ವಲ್ಪ ನೋಡ್ತಿರ್ಬೋದು ಇಲ್ಲಿ ಅಂಟು ಕನ್ಸಿಸ್ಟೆನ್ಸಿ ಬರ್ತಾಯಿದೆ. ಸೊ ಸ್ವಲ್ಪ ಈ ಮಿಕ್ಸರ್ ತೊಗೊಂಡು ಕೈಯಲ್ಲಿ ಉಂಡೆ ಕಟ್ಟಿ ನೋಡಿ. ಆವಾಗ ಕರೆಕ್ಟಾಗಿ ಉಂಡೆ ಆಗ್ತಿದೆ ಇದು ಅಂತ ಅಂದರೆ ಇದು ಆಗಿದೆ ಅಂತ ಅರ್ಥ. ನಾನಿಲ್ಲಿ ಸುಮಾರು ಹೊತ್ತು ಹುರಿದಿದ್ದೀನಿ. ಈ ಟೈಮ್ನಲ್ಲಿ ನೋಡಿ ಇಲ್ಲಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಆಗುವವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಹಾಲಿನ ಪುಡಿ ಹಾಕೋದ್ರಿಂದ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ. ಈ ಟೈಮ್ನಲ್ಲಿ ಸ್ವಲ್ಪ ತುಪ್ಪವನ್ನು ಕೂಡ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋ ಅಗತ್ಯ ಇಲ್ಲ, ಬೇಕಿದ್ದರೆ ಹಾಕ್ಕೊಳ್ಬೋದು. ಚೆನ್ನಾಗಿ ಪರಿಮಳ ಬರುತ್ತೆ. ಆಲ್ರೆಡಿ ಈ ಕೋಕೋನಟ್ಟಲ್ಲೇ ಸುಮಾರು ಎಣ್ಣೆ ಅಂಶ ಇರುತ್ತೆ. ಇವಾಗ ನೋಡ್ತಿರ್ಬೋದು ನಾನು ಇಲ್ಲಿ ತೊಗೊಂಡು ಉಂಡೆ ಕಟ್ಟಿ ನೋಡ್ತಾಯಿದ್ದೀನಿ. ಚೆನ್ನಾಗಿ ಉಂಡೆ ಆಗ್ತಾಯಿದೆ. ಇವಾಗ ಆಗಿದೆ ಅಂತ ಅರ್ಥ. ಪುಡಿ ಆಗ್ತಾಯಿಲ್ಲ, ಇಲ್ಲಿ ಉಂಡೆ ಆಗ್ತಾಯಿದೆ. ಪೂರ್ತಿಯಾಗಿ ನೀರು ಹೋಗಿ ಸಕ್ಕರೆ ಏನು ಹಾಕಿದ್ದೀವಿ ಅದು ಪಾಕಕ್ಕೆ ತಿರುಗಿದೆ. ಈ ಟೈಮ್ನಲ್ಲಿ ನಾನಿಲ್ಲಿ ಇದನ್ನು ತೊಗೊಂಡು ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಟ್ರೇ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ವಿಧಾನದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಅಥವಾ ನೀವು ಪಾಕವನ್ನು ಮೊದಲೇ ರೆಡಿ ಮಾಡಿಕೊಂಡು ಅದ್ರ ಮೇಲ್ಗಡೆ ಈ ಕೋಕೋನಟ್ಟನ್ನು ಹಾಕ್ಕೊಂಡು ಹಾಗೂ ಕೂಡ ಮಾಡ್ಕೊಳ್ಬೋದು. ಅದು ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇವಾಗ ಇದನ್ನು ಟ್ರೇನಲ್ಲಿ ಚೆನ್ನಾಗಿ ಹರಡ್ಕೊಂಡು ಸೆಟ್ ಮಾಡ್ಕೊಳ್ತೀನಿ ನಾನು. ಸೆಟ್ ಮಾಡ್ಕೊಂಡಾದಮೇಲೆ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತೀನಿ. ಈ ಥರ ಸ್ಪ್ಯಾಚುಲೆಯಿಂದ ಒತ್ತಿ ಈ ಥರ ಸೆಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಬರ್ಫಿ ಪರ್ಫೆಕ್ಟಾಗಿ
ಬರುತ್ತೆ. ಮೇಲ್ಗಡೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ, ಪಿಸ್ತಾ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ನ ಇಲ್ಲಿ ಬಳಸ್ಬೋದು. ಇದನ್ನು ಕೂಡ ಈ ಥರ ಅಂಟಿಸ್ಕೊಳ್ಳಿ, ಅದರ ಮೇಲ್ಗಡೆ ಸ್ಪ್ಯಾಚುಲಾಯಿಂದ ಒತ್ತಿ. ಆವಾಗ ಬಿಟ್ಕೊಳ್ಳಲ್ಲ ಡ್ರೈ ಫ್ರೂಟ್ಸ್ ಇಲ್ಲಿ. ಇದನ್ನು ಒಂದು 3 ರಿಂದ 4 ಗಂಟೆ ಅಥವಾ ಒಂದು ದಿನವೇ ಪೂರ್ತಿಯಾಗಿ ಬಿಟ್ಬಿಡಿ. ನಾನು ಕೂಡ ಇಲ್ಲಿ ಒಂದು ದಿನ ಪೂರ್ತಿಯಾಗಿ ಬಿಟ್ಟಿದ್ದೆ, ಚೆನ್ನಾಗಿ ಆರಿಕೊಳ್ಬೇಕು ಒಳಗಡೆವರೆಗೂ. ಸೊ ಇವಾಗ ನೋಡ್ತಿರ್ಬೋದು, ನಾನಿಲ್ಲಿ ಸ್ವಲ್ಪ ಕಟ್ ಮಾರ್ಕ್ನ ಕೊಡ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟಾಗಿದೆ, ಆವಾಗ ಕಟ್ ಮಾರ್ಕ್ ಕೊಡಿ. ಈ ಥರ ಪೂರ್ತಿಯಾಗಿ ಆರೋವರೆಗೂ ಬಿಟ್ಟಾದಮೇಲೆ ಇದನ್ನು ಈಸಿಯಾಗಿ ಎದ್ದೇಳುತ್ತೆ ಬರ್ಫಿ. ಸೊ ನಾನಿಲ್ಲಿ ಕಟ್ ಮಾರ್ಕ್ ಕೊಟ್ಟು ಒಂದಿನ ಪೂರ್ತಿಯಾಗಿ ಬಿಡ್ತೀನಿ. ನೆಕ್ಸ್ಟ್ ಡೇ ಎಷ್ಟು ಚೆನ್ನಾಗಿ ಎದ್ದಿರುತ್ತೆ ಅಂದರೆ, ಅದು ವಿಡಿಯೋ ನನ್ನ ಕ್ಲಿಪ್ ಮಿಸ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಇವಾಗ ನೋಡ್ತಿರ್ಬೋದು, ಕಟ್ ಮಾಡಿರೋ ಅಷ್ಟು ಸೈಜ್ನಲ್ಲಿ ಈ ಥರ ಬರ್ಫಿ ರೆಡಿ ಆಗುತ್ತೆ. ಕೋಕೋನಟ್ ಬರ್ಫಿ ತುಂಬ ಟೇಸ್ಟಿಯಾಗಿತ್ತು. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಮಾಡಿ ನೋಡಿ, ಅಭಿಪ್ರಾಯ ತಿಳಿಸಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.